ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬಾ ಬೇರೆ ಬೇರೆ ತರ ಇದೆ. ನಾವು ಊರಿಗೆಲ್ಲ ಹೋಗಿದ್ದೀವಿ, ಮತ್ತೆ ಹೊಸದು ಮೈಕ್ ಕೂಡ ತಗೊಂಡಿದೀವಿ. ಇನ್ನೊಂದು ಕೂಡ ಇದೆ, ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಎರಡಿದೆ. ಇನ್ನು ಇದ್ರ ಬಗ್ಗೆ ಎಷ್ಟೊಂದು ಗೊತ್ತಿಲ್ಲ, ಸ್ವಲ್ಪ ಮಾತ್ರ ತಿಳ್ಕೊಂಡಿದೀನಿ ಅಷ್ಟೇ. ನೋಡ್ಬೇಕು ಹಿಂಗೆ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು. ಮತ್ತೆ ಊರಿಗೆ ಅಂದ್ರೆ ಕೇರ್ಪೇಟೆ ದೇವಸ್ಥಾನಕ್ಕೊಂದು ಹೋಗಿದ್ವಿ. ಮತ್ತೆ ಮಾಮೂಲಿ ಅಡಿಗೆ ಒಂದು ಹಾಕಿದೀನಿ. ಕೆಲವು ಮೂರು ವಿಡಿಯೋಸ್ ಮಿಕ್ಸಿಂಗ್ ಅಲ್ಲಿ ಹಾಕಿದೀನಿ. ಟೈಮ್ ಇಲ್ಲ ಅಂದ್ಬಿಟ್ಟು ಸ್ವಲ್ಪ. ಪ್ಲೀಸ್ ಎಂಡಿಂಗ್ ವರ್ಗು ನೋಡಿದ್ರೆ ಗೊತ್ತಾಗುತ್ತೆ ಏನೇನ್ ವಿಡಿಯೋ ಅಂದ್ಬಿಟ್ಟು. ದೇವ್ರು ಮಾತ್ರ ತುಂಬಾನೇ ಪವರ್ಫುಲ್ ದೇವ್ರು. ದಯವಿಟ್ಟು ನೋಡ್ಲೇಬೇಕು ನೀವು. ಮೈಕ್ ಬಂದ್ಬಿಟ್ಟು ನಮ್ಮ ಮನೆಯವ್ರು ಬುಕ್ ಮಾಡಿರೋದು. ನನಗೆ ಅಷ್ಟು ಗೊತ್ತಿತ್ತು, ಯಾರೊಬ್ರು ಹೇಳಿದ್ರು, ಅವರು ಕೂಡ ಯೂಟ್ಯೂಬರೇ. ಇಂತ ಮೈಕ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳೋ ಅಷ್ಟರಲ್ಲಿ ಅವರೇ ಬುಕ್ ಮಾಡಿ ಆಲ್ರೆಡಿ ಬಂದ್ಬಿಡ್ತು. ಇನ್ನ ವಾಪಸ್ ಕೊಡೋಣ ಅನ್ಕೊಂಡ್ವಿ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಚೆನ್ನಾಗಿದೆ, ಮ್ಯಾಗ್ನೆಟ್ ಕೂಡ ಇದೆ ಇದ್ರಲ್ಲಿ. ನೋಡ್ತೀನಿ, ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ ಆಮೇಲೆ ಹೆಂಗ್ ಬರುತ್ತೆ ವಾಯ್ಸ್, ನೋಡ್ತೀನಿ. ಹೇಳೋ ಏನೋ. ಅಷ್ಟೇ. ನಾನು ವಿಡಿಯೋ ಎಡಿಟ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ, ಮತ್ತೆ ಇನ್ಮೇಲೆ ಡೈಲಿ ವ್ಲಾಗ್ ಮಾಡಿ ಹಾಕಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತೀನಿ. ಇಲ್ಲ ಹಾಕ್ತೀನಿ. ನನಗೆ ಇಷ್ಟು ದಿನ ಮೊಬೈಲ್ ಪ್ರಾಬ್ಲಮ್ ಇತ್ತು, ಹೊಸ ಮೊಬೈಲ್ ತಗೊಂಡೆ, ಮೈಕ್ ತಗೊಂಡಿದ್ದೀನಿ. ನಾನು ವಿಡಿಯೋಗೋಸ್ಕರ ತಗೊಂಡೆ ಮೊಬೈಲ್. ಈ ನೋಡಿ, ಆ ಫೋನ್ ಕೂಡ ಕುಡಿಬೇಡ ನೋಡಿ. ಈ ಫೋನ್ ಫುಲ್ಲು ಒಡೆದೋಗಿದೆ, ನೋಡ್ತಾ ಇರ್ಬೋದು. ಫುಲ್ ನೋಡಿ, ಏನು ಕಾಣಿಸ್ತಾನೆ ಇಲ್ಲ ಇದ್ರಲ್ಲಿ. ಏನೋ ಆಯ್ತು ನೋಡಿ, ಹ್ಯಾಂಗ್ ಆಗುತ್ತೆ ಅದ್ರಷ್ಟಕ್ಕೆ ಅದೇ. ಆಫ್ ಆಗುತ್ತೆ, ಆನ್ ಆಗುತ್ತೆ. ನಾನು ಎಷ್ಟು ಅಂತ ರೆಡಿ ಮಾಡಿಸ್ಲಿ. ಒಂದೊಂದ್ ಸರಿಗೂ ರೆಡಿ ಮಾಡ್ಸಕ್ ಕೊಟ್ಟಾಗೆಲ್ಲ 2,000, 2,500, 1,500 ಈ ತರ ಆಗ್ತಾನೆ ಇತ್ತು. ಸರಿ ಅಂದ್ಬಿಟ್ಟು ನಾನು ಕೂಡ ತಗೊಂಡೇ ಬಿಟ್ಟೆ. ಇವಾಗ ತಗೊಂಡಿರೋದು ಮೊಬೈಲ್ ವಿಡಿಯೋ ಕ್ಲಿಯರಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಹಂಗಾಗಿ ನಾನು ಫಸ್ಟ್ ವಿಡಿಯೋ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಶಾರ್ಟ್ಸ್ ಅಲ್ಲಿ ಹಾಕಿದೀನಿ. ಇವಾಗ ನೋಡ್ಬೇಕು, ಸ್ವಲ್ಪ ಲಾಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡೋಣ. ಪ್ಲೀಸ್ ವಿಡಿಯೋ ಕ್ಲಿಯರಿಟಿ ಇಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕೂಡ ತುಂಬಾ ಚೆಕ್ ಮಾಡ್ತಾ ಇದ್ದೆ. ಹಳೆ ಫೋನಲ್ಲಿ ವಿಡಿಯೋ ತುಂಬಾ ಜನ ಹೇಳ್ತಾ ಇದ್ರು, ನವೀನ ವಿಡಿಯೋ ಕ್ಲಿಯರಿಟಿ ಇಲ್ಲ, ನೋಡಕ್ ಬೇಜಾರಾಗುತ್ತೆ, ಹಂಗೆ ಹಿಂಗೆ ಅಂತ. ಅದಕ್ಕೋಸ್ಕರ ನಾನು ಹೊಸ ಫೋನ್ ತಗೊಂಡಿದ್ದೀನಿ. ಹಂಗಾಗಿ ಇವಾಗ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಬಾಯ್. ಏನ್ ಹೇಳ್ಬೇಕು ನಿಮಗೆ? ಇದ್ರೊಳಗಿನ ಡೈಮಂಡ್ ಏನಮ್ಮ ಇದು? ಅಮ್ಮ ದೇವ್ರೆ, ಮಿಕ್ಚರ್ ಬೆಳಗ್ಗೆ ಗೊತ್ತು. ಅಲ್ಲ, ಎಷ್ಟು ದುಡ್ಡು ಕೊಟ್ಟು 1,000 ರೂಪಾಯಿ ಕೊಟ್ಟಿದ್ದು ಅದ್ರೊಳಗೈತೆ. ಸರಿ ಇಲ್ವಾ? ನಿಮ್ಗೆ ಇಟ್ಕೊಳಕ್ ಬಂದಿಲ್ಲ, ನಮ್ದೇ ಮತ್ತೆ ಹಾಳಾಗಿಲ್ಲ. ಬಿಚ್ಚಿನಿಟ್ಟು ತಟ್ಟೆಗೆ ಹಾಕು. ಇವತ್ತಿನ ಊಟ ಎಗ್ ಪಪ್ಸ್. ನೋಡೋಣ ವಿಡಿಯೋ ಹೆಂಗ್ ಬರುತ್ತೆ ಅಂತ. ಹೊಸ ಫೋನ್ ಅಲ್ವಾ? ಸಾಕು. ಇವತ್ತಿನ ಅಡುಗೆ ಬಂದ್ಬಿಟ್ಟು ತುಂಬ ಅತಿ ಕಡಿಮೆ ಪದಾರ್ಥ ಉಪಯೋಗಿಸ್ಬಿಟ್ಟು ನಾನು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಒಂದು ಗೊಜ್ಜು ರೀತಿಯಲ್ಲಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮುದ್ದೆಗೂ ಕೂಡ ಆಗುತ್ತೆ, ಮತ್ತು ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ಆಗುತ್ತೆ. ನಾನು ಸ್ವಲ್ಪ ಒಂದು ಕಪ್ಪಷ್ಟು, 1/4 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ತೊಗೊಂಬಿಟ್ಟು ನೀಟಾಗಿ ಹುರ್ಕೋಬೇಕಿದ್ನ. ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು. ಹುರ್ಕೊಂಬಿಟ್ಟು ನೀಟಾಗಿ ಅದ್ರದ್ದು ಸಿಪ್ಪೆ ಎಲ್ಲ ತಗೊಳ್ಳಿ, ಇಲ್ಲಾಂದರೆ ಹಾಗೆ ಇಟ್ಕೊಳ್ಳಿ. ನೋಡಿ, ಇಷ್ಟು ತರಕಾರಿ, ಬೀನ್ಸು ಮತ್ತು ಆಲೂಗೆಡ್ಡೆ, ಹೀರೆಕಾಯಿ, ಬದನೆಕಾಯಿ ಎಲ್ಲನೂ ಸಣ್ಣಕ್ಕೆ ಹೆಚ್ಕೊಂಡು ನಾನು ತೊಳೆದು ಕುಕ್ಕರ್ಗೆ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಬೇಗ ಆಗುತ್ತೆ ಇದು. ನಾವು ಹಾಗೆ ಬಾಣಲಿಲಿ ಮಾಡ್ತೀವಂದರೆ ಟೈಮ್ ಹಿಡಿಯುತ್ತೆ. ಏನಾದರೂ ಅರ್ಜೆಂಟು ಕೆಲಸಕ್ಕೆ ಹೋಗ್ತೀವಿ ಹಂಗೆ ಹಿಂಗೆ ಅನ್ನೋದಾದರೆ ನೀವು ಸ್ವಲ್ಪ ಕಡಲೆಬೇಳೆ, 1 ಕಪ್ಪಷ್ಟು ಕಡಲೆಬೇಳೆ ಮತ್ತಿಷ್ಟು ತರಕಾರಿ ಎಲ್ಲ ಹಾಕ್ಕೊಂಡು 2 ವಿಷಿಲ್ ಹಾಕ್ಕೊಳ್ಳಿ.
ನೋಡಿ ಕಡಲೆ ಬೀಜ ನೀಟಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಬೇಡ, ತುಂಬ ದಪ್ಪಕ್ಕೂ ಬೇಡ, ಮೀಡಿಯಮ್ ಆಗಿ ನೀವು ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ನಾನು ಬಾಣಲೆಯಲ್ಲಿ 1-2-3 ಈರುಳ್ಳಿ ಉದ್ದ ಉದ್ದ ಹಚ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 4 ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ 1/4 ಟೀ ಚಮಚಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ಟೈಮಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟೆ. ನಾನು ಒಂದೇ ಕೆಲಸ ಮಾಡ್ಕೊಂಡಿರಲ್ಲ, ಸೆಂಟ್ರಲ್ಲಿ ಬೇರೆ ಬೇರೆ ಕೆಲಸ ಮಾಡ್ಕೋತಾ ಇರ್ತೀನಿ. ನೋಡಿ ತರಕಾರಿ ಆಲ್ಮೋಸ್ಟು ಬೆಂದಿದೆ. ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಕಮ್ಮಿ ನೀರಲ್ಲಿ ಬೇಯಿಸ್ಕೊಳ್ಳಿ, ಅತಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನೋಡಿ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಯಿತು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಆ ತರಕಾರಿನೆಲ್ಲ ನೀರು ಸಮೇತ ಅದರಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಒಂದು ಮಿಕ್ಸಿಂಗ್ ಕೊಡಿ. ಮಿಕ್ಸ್ ಎಲ್ಲ ಆದಮೇಲೆ ನೀರು ಮತ್ತೆ ನೀವು ಹಾಕ್ಕೊಳ್ಳೋದೇ ಬೇಡ, ಅದೇ ನೀರು ಸಾಕಾಗುತ್ತೆ. ನೀವು ಬೇಕಿದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕ್ಕೊಂಡು ಅದು ಗೊಜ್ಜು ನೀಟಾಗಿ ರೆಡಿ ಆದಮೇಲೆ ನಾವು ಕಡಲೆ ಬೀಜ ರುಬ್ಬಿಟ್ಕೊಂಡಿರ್ತೀವಲ್ಲ ಪೌಡರ್ ಮಾಡಿ, ಅದನ್ನು ಲಾಸ್ಟಲ್ಲಿ ನೀವು ಹಾಕಿ ನೀಟಾಗಿ ಒಂದು ಮಿಕ್ಸಿಂಗ್ ಕೊಡಿ. ಈ ಥರ ಬರುತ್ತೆ. ನಾನು ನೀರು ಹಾಕಿಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಚಪಾತಿಗೆ ಅಂತೂ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇದನ್ನೇ ಜಾಸ್ತಿ ಮಾಡ್ತೀನಿ. ಮಕ್ಕಳಾಗಲಿ ನಾವಾಗಲಿ ಎಲ್ಲರೂ ಚೆನ್ನಾಗಿ ತಿಂತೀವಿ ಇದನ್ನ. ನಾನು 4 ಹಸಿಮೆಣಸಿಗೆ ಕೂಡ ಹಾಕಿದ್ದೀನಿ, ಯಾಕಂದರೆ ಖಾರ ಕಮ್ಮಿ ಇತ್ತು. ಹಂಗಾಗಿ ಕಡಲೆ ಬೀಜ ಹುರಿದುಬಿಟ್ಟು ಪೌಡ್ರ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆಲ್ಲ ಇದೊಂದು ಸಣ್ಣಕ್ಕೆ ಹಚ್ಚಿಬಿಟ್ಟು ಹಾಕಿರ್ತೀವಲ್ಲ, ಅವರು ತಿಂದ್ಬಿಡ್ತಾರೆ. ನಿಮಗೇನಾದರೂ ನೀರು ಥರ ಬೇಕು, ಸಾಂಬಾರು ಬೇಕಂದರೆ ನೀವು ಸ್ವಲ್ಪ ನೀರು ಹಾಕೋಬೋದು. ನಮಗೆ ಸಾಕಾಗುತ್ತೆ, ಇಷ್ಟೇ ಒನ್ ಟೈಮ್ ಅಲ್ವಾ, ಸಾಕಾಗುತ್ತೆ. ನಾನು ನೈಟ್ ಮಾತ್ರ ಚಪಾತಿಗೆ ಪಲ್ಯ ಎಲ್ಲ ಬೇಕಲ್ಲ, ನಮ್ಮ ಮನೆಯವ್ರಿಗೆ ಚಪಾತಿ ಬೇಕಂದ್ಬಿಟ್ಟು ಈ ಥರ ಒಂದು ಅರ್ಜೆಂಟ್ಗೆ ಬೇಗನೆ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು. ಎಲ್ಲ ಸಾಕಾ ಉದ್ದ ಬೇಡ ಸೈಡಲ್ಲಿ ಹೋಗಮ್ಮ ಜಾಕಿ ಹಿಂದೆ ತಿರುಗ್ಬಿಟ್ಟು ಮುಂದೆಯಿಂದನೇ ಇಟ್ಬೋದು. ಯವ್ವ ನಿನಗೆ ಪ್ಯಾಂಟ್ ಅಲ್ಲಿ ತೊಳ್ಕೊತೀನಿ ನಾನು. ನೀನು ಕಳಿಸಿ ನಂಗೆ ನೋಡಿಕೆ ಇಲ್ಲ ಜಾಸ್ತಿ ಇದೆಯಣ. ನಾನು ಏನಾದ್ರು ಬಿದ್ದರೆ ನಾನು ಈ ಜೊತೆನೇ ಬೀಳ್ತೀನಿ. ಆಯ್ತು ಬಿಡು. ಅಬ್ಬಾ ಎಷ್ಟು ನೀರು ನೀನು ಸಪೋರ್ಟ್ ಇದೀವಿ. ಕಾಲು ಕಪ್ಪ ಇರ್ಬೋದು ಒಂದ್ಸಲ ಯಾಕೆ ಒಂಥರ ಕಿಚ್ಚಿದ್ದಿಲ್ಲ. ಅಬ್ಬಾ ಆಹಾ, ಬಿಸಿ ಬಿಸಿ ಮಟನ್ ಸಾಂಬಾರ್ ರೆಡಿ. ಮಟನ್ ಸಾಂಬಾರ್ ಘಮ ಘಮ. ಹಿಂಗೆ ಅರ್ಧ ಮಾತ್ರ ಮುಂದೆ ಕಾಣಿಸ್ತೈತೆ ಅರ್ಧ. ತಗೋಬೇಕಿಲ್ಲ. ಹಿಡ್ಕೊಳ್ಳೋದ ಬ್ಯಾಗ್ ಇದೇ ದೇವಸ್ಥಾನ ನೋಡೋರಲ್ಲ ಇಲ್ಲೇ ಬಾಯ್
ಇಲ್ಲೇ ಇಲ್ಲಿಗೆ ಹಂಗೆ ಇಡ್ಕೊ. ಎಡೆ ಅವ್ರು ಬಂದು ಅವ್ರಿಗೆ ಕೂಡ ಅವ್ರಿಗೆ ಹಾಕೋಬೇಕು. ಚನಗನಹಳ್ಳಿ ದೇವಸ್ಥಾನ ತುಂಬ ಪವರ್ಫುಲ್ ದೇವರು ನೋಡೋಣ ಅಂದ್ಕೊಂಡಿದ್ದು. ಮತ್ತು ನಮ್ಮದೆಲ್ಲ ಪೂಜೆ ಗೀಜೆ ಎಲ್ಲ ಮುಗೀತು ಗೈಸ್. ಎಲ್ಲ ಮುಗಿಸ್ಕೊಂಡು ನಮ್ಮ ಬಾಬಾ ಅವ್ರದ್ದೇ ನಮ್ಮ ಅಕ್ಕ ಅವ್ರದ್ದು ಟಾಟಾ AC ಇತ್ತು, ಅದರಲ್ಲೇ ಬಂದ್ವಿ. ನಾವೆಲ್ಲ ಇಳ್ಕೊಂಡು ಬ್ಯಾಂಗ್ಳೂರು ಬಸ್ ಹತ್ಬೇಕು ಅಂದ್ಕೊಂಡ್ವಿ, ಅವ್ರು ಬಿಡಲಿಲ್ಲ. ಹಂಗೆ ಅವ್ರ ಮನೆಗೆ ಹೋಗಿ ಮತ್ತು ಅಲ್ಲಿಂದ ನೈಟೇ ನಾವು ಬಸ್ ಹತ್ಬಿಟ್ವಿ. ಅವ್ರದ್ದು ಒಂದು ಕೇರ್ಪೇಟೆ ದೇವಸ್ಥಾನ ಗೈಸ್, ಅದು ಚನಗನಹಳ್ಳಿ ಅಮ್ಮ ಅಂದ್ಬಿಟ್ಟು. ಆ ದೇವ್ರು ತುಂಬಾ ಪವರ್ಫುಲ್ಲು. ಹೇಳಬೇಕಂದ್ರೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ನಾನು ಹೋಗಂಗೆ ಇಲ್ಲ, ನಮ್ಮ ಅಕ್ಕ ಬಲವಂತ ಮಾಡಿ ಬಾ ಹಿಂಗೆ ಹೋಗಿ ಬಂದುಬಿಡೋಣ ಅಂತ ಕರೆಸ್ಕೊಂಡಿದ್ಲು. ಅವ್ರದ್ದು ಒಂದು ಹರಕೆ ಇತ್ತು, ಅವ್ರ ಹರಕೆ ದೇವರು ಅದು ನೆರವೇರಿಸಿದ್ದಾರೆ. ಹಾಗಾಗಿ ಅವರು ಹರಕೆ ತೀರ್ಸೋಕ್ಕೆ ಅಂದ್ಬಿಟ್ಟು ಹೋಗಿದ್ರು. ನಾವು ಕೂಡ ಇಲ್ಲಿಂದ ನಾನು ಮತ್ತು ನನ್ನ ಮಕ್ಕಳು ಹೋಗಿದ್ವಿ. ನಮ್ಮ ಮನೆಯವ್ರು ಬಂದಿರಲಿಲ್ಲ. ನಾವು ಶನಿವಾರ ಇಲ್ಲ ಭಾನುವಾರ ಬೆಳಗ್ಗೆನೇ ಹೋಗಿ ನೈಟ್ ವಾಪಸ್ ಬಂದುಬಿಟ್ವಿ. ಟಾಟಾ ACಲಿ ಬರುವಾಗ ಹಾಡೆಲ್ಲ ಹಾಕ್ಕೊಂಡಿದ್ರಲ್ಲ, ಸೊ ಹಾಗಾಗಿ ನಾನು ಫುಲ್ಲು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಎಂಜಾಯ್ಮೆಂಟಲ್ಲಿ ಬಂದ್ವಿ. ಅದರಲ್ಲಂತೂ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಯಾಕಂದರೆ ಅಲ್ಲಿ ಅಡುಗೆ ಪಾತ್ರೆ ಎಲ್ಲ ತುಂಬಿದ್ರು ಮತ್ತು ನಾವು ಜನ ಕೂಡ ಜಾಸ್ತಿ ಇದ್ವಿ. ಹಾಗಾಗಿ ಈ ಸಾಂಗ್ ಬಂದ್ಬಿಟ್ಟು ಯಾವ್ದು ಪಾಪ ಸಾಂಗಿದು, ವಿಷ್ಣುವರ್ಧನ್ದು ಮಲೆನಾಡಕ್ಕೆ ಮೈಸೂರು ಬೆಳ್ಳಿಯದೆಲ್ಲೇ ಸಾಂಗಿದು. ನಮ್ಮ ಅಕ್ಕ ಫುಲ್ಲು ಎಂಜಾಯ್ ಮಾಡಿಕೊಂಡು ಒಂಥರ ಅಲ್ಲೆಲ್ಲ ಫುಲ್ಲು ಟಯರ್ಡ್ ಆಗಿದ್ವಿ. ಟಯರ್ಡ್ ಆದ್ರೂ ಒಂದು ಎಂಜಾಯ್ಮೆಂಟ್ ಅದರೊಳಗೇನು. ನಾನೇನು ಕೆಲಸ ಮಾಡಲಿಲ್ಲ ನಿಜವಾಗ್ಲೂ. ಎಲ್ಲ ಪಾಪ ಅವರೇ ಮಾಡಿದರು. ಹೋದ್ವಿ, ದೇವ್ರಿಗೆ ಪೂಜೆ ಮಾಡ್ಕೊಂಡ್ವಿ, ಊಟ ಮಾಡಿದ್ವಿ, ಬಂದ್ಬಿಟ್ವಿ. ಒಂದು ಯಾವಾಗ ಇರ್ತೀವೋ ಯಾವಾಗ ಸಾಯ್ತೀವೋ ಇರೋ ತನಕ ಚೆನ್ನಾಗಿರ್ಬೇಕು ಗೈಸ್. ಏನಮ್ಮ ಇದು? ಮೈಕ್ ನಮ್ಮಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ತೆಗೆಸ್ಕೊಂಡಿದ್ದು, ಜೋರ್ ಸೌಂಡ್ ಬರಲ್ಲ ಅಂತ. ಇದು ಹೆಂಗೆ ಆಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ, ನೋಡಬೇಕು ಅದು. ತೆಗಿ ಇದ್ರಲ್ಲೇನು ಪುಕ್ಕನೇ ಇಲ್ಲ. ಏನ್ ಪಕ್ಕ ಪುಕ್ಕ ಇರ್ತಾವಲ್ಲ ಹಿಂಗೆ, ಅವು ಕಾಸ್ಟ್ಲಿ ಮರ ಐತಿ. ಇದೇ ನಾರ್ಮಲ್, ನಮ್ಗೆ ಇದೇ ಕಾಸ್ಟ್ಲಿ, ಅವು ಇನ್ನ ಕಾಸ್ಟ್ಲಿ. ಎಷ್ಟಿದು? ಇದು ಚಾರ್ಜರ್ 1,000 ಚಾರ್ಜರ್. ಅದೇ ಅಮ್ಮ, ಇಲ್ಲೊಂದು ಕೋಳಿ ಪುಕ್ಕ ತರ ಪುಕ್ಕ ಇರ್ತದೆ ಇಲ್ಲಿ. ಅದು ಕಾಸ್ಟ್ಲಿ ಮಮ್ಮಿ. ಇದು ಬೇರೆ ಸಮೀರ ಐಕತನಲ್ಲ, ಸ್ಯಾಮಿ ಐಕತನಲ್ಲ ಅದು. ಹಿಂಗೆ ಇದು ಹಾಕೋದು. ಸ್ವಲ್ಪ ದೊಡ್ಡದನ್ನೇ ಬುಕ್ ಮಾಡೋದು. ಏನು ಹೇಳ್ತಾರಲ್ಲ ಹಂಗೆ ಆಯ್ತು ನಿಂದು. ಚಾರ್ಜರ್ ಇದು ಚಾರ್ಜರ್ ಹಂಗ ಹಾಕೊಂಡು ಮಾತಾಡಿ. ಇವಾಗ ಫೋನ್ ಚುಚ್ಕೋಬೇಕು, ತೋರಿಸಿಲ್ವರು. ಫೋನ್ ಚುಚ್ಕೋಬೇಕು. ಫೋನ್ ಚುಚ್ಕೊಳ್ಳೋದಲ್ಲ, ಬರೀ ಇಲ್ಲಿ ಸಿಗಿಸ್ಕೋಬೇಕು ಅಷ್ಟೇ. ಅಲ್ಲಿಗೆ ಇದನ್ನ ಕಣಮ್, ಇದನ್ನ ಅದ ಕಡ್ಡಿ ಹೆಂಗಿರದ ಇದು ಚಾರ್ಜರ್. ಈ ಕಡೆ ಐತಿ, ಇಲ್ಲಿ ಐತಿ ಚಾರ್ಜರ್. ಗತ್ತಾಗಿ ಇದನ್ಲ ಇದು ಫೋನಿಗೆ ಚುಚ್ಕೊಳ್ಳೋದ ತೋರ್ಸೋರಲ್ಲ. ಇಲ್ಲ ಮೈಕ್ ನಲ್ಲಿ ಚೆನ್ನಾಗಿ ಹಿಡ್ಕೊಂಡು ನೋಡಿ. ಚಾರ್ಜ್ ಹಾಕದಕ್ಕಲ್ಲ ಅದು. ಮಮ್ಮಿ ಹಾಕೊಳ್ಳೋದು ಹೆಂಗೆ ಮಮ್ಮಿ? ಅದೇ ಗೊತ್ತಿಲ್ಲ. ಅದೇ ಚಾರ್ಜರ್ ಯೂಟ್ಯೂಬಲ್ಲಿ ನೋಡಬೇಕು. ಮಮ್ಮಿ ಪಪ್ಪ ಹಾಕೊಳ್ಳೋದು ಹೆಂಗೆ? ಚಾರ್ಜರ್ ಎಲ್ಲ ಕೇಬಲ್ ವೈರ್ ಇಲ್ಲಿಲ್ವಾ ಚಾರ್ಜರ್ ಅದ್ರದ್ದು? ಇಲ್ಲದೆ ಕೇಬಲ್ ವೈರ್ ಚಾರ್ಜರ್ ಅದ್ರದ್ದು ನೋಡಿದ್ದು. ಇದು ಪಿನ್ ಇಲ್ಲ, ಒಳಗಡೆ ಒಂದು ಹಾಕಬೇಕು.